ಹಿರಿಯರ ಅನುಭವದ ಆರೋಗ್ಯ ಗುಟ್ಟುಗಳು. 1. ಯಾವುದಾದರೂ ವಿಶೇಷ ಕೆಲಸಗಳಿಗೆ ಅಂತ ನೀವು ಹೊರಟಿದ್ರೆ ಹೊರಡುವ ಮುಂಚೆ ಜೀರಿಗೆಯನ್ನು ತಿನ್ನಿ ಅಥವಾ 1 ಚಮಚ ಸಕ್ಕರೆ ಮೊಸರನ್ನು ತಿನ್ನಿ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ಒಮ್ಮೆ ನೋಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಯಾವ ಅಡೆತಡೆಗಳು ಕೂಡ ಬರುವುದಿಲ್ಲ. 2. ಬೇವಿನ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಸೇವಿಸುವುದು ಉತ್ತಮ. ಇದನ್ನು ಸೇವಿಸುವುದರಿಂದ ಮೂತ್ರಪಿಂಡ ಮತ್ತು ಯಕೃತ್ತಿನ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಿಂದ ಟ್ಯಾಕ್ಸಿನ್ ತೆಗೆದುಹಾಕುತ್ತದೆ. 3. ನಿಯಮಿತವಾಗಿ ಕೊತ್ತಂಬರಿ ಎಲೆಯ ಜ್ಯೂಸ್ ಸೇವನೆಯಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣಕ್ಕೆ ಬರುತ್ತದೆ. ಚಪಾತಿ ಹಿಟ್ಟನ್ನು ಬೆರೆಸುವಾಗ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸುವುದನ್ನು ರೂಢಿಸಿಕೊಳ್ಳಿ. ಎಣ್ಣೆ ಅಥವಾ ತುಪ್ಪವು ಚಪಾತಿಗಳನ್ನು ಹೆಚ್ಚು ಕಾಲ ಮೃದುವಾಗಿಡಲು ಸಹಾಯ ಮಾಡುತ್ತದೆ. ಲೈಂಗಿಕ ಜೀವನದಿಂದ ದೂರ ಉಳಿದರೆ ದೇಹಕ್ಕೆ ಸಮಸ್ಯೆ ಎದುರಾಗುತ್ತದೆ. ಅಲ್ಲದೆ ಬಹುಬೇಗ ಯೌವನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆಯಂತೆ. ತಿಂಗಳಿಗೆ ಕನಿಷ್ಠ 2 ರಿಂದ 3 ಬಾರಿ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡರೆ ಬೇಗ ಮುಪ್ಪು ಬರುವುದಿಲ್ಲ ಎನ್ನುತ್ತದೆ ಅಧ್ಯಯನ. ಸಾಕಷ್ಟು ನೀರು ಕುಡಿಯುವುದರಿಂದ ಮೂತ್ರ ವಿಸರ್ಜನೆಯು ನಿಯಮಿತವಾಗಿ ಆಗುತ್ತದೆ. ಹೀಗೆ ಮಾಡುವುದರಿಂದ ಮೂತ್ರನಾಳದಲ್ಲಿರುವ ಬ್ಯಾಕ್ಟೀರಿಯಾಗಳು ಸ್ವಾಭಾವಿಕವಾಗಿ ಹೊರಹೋಗುತ್ತವೆ. ಲೈಂಗಿಕ ಕ್ರಿಯೆ ಮಾಡುವ ವೇಳೆ ನೀರು ಕುಡಿಯಿರಿ. ನೀವು ವಿವಿಧ ಋತುಗಳಲ್ಲಿ ಜ್ವರವನ್ನು ಅನುಭವಿಸುತ್ತಿದ್ದರೆ ಬೇವಿನ ಎಲೆಗಳನ್ನು ತಿನ್ನಲು ಪ್ರಯತ್ನಿಸಿ. ಬೇವಿನಲ್ಲಿರುವ ಉತ್ಕರ್ಷಣ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಈ ರೋಗಗಳಿಂದ ನಿಮ್ಮನ್ನು ರಕ್ಷಿಸುತ್ತವೆ. ಬೇವಿನ ಎಲೆಗಳನ್ನು ತಿನ್ನುವುದರಿಂದ ರಕ್ತವನ್ನು ಸ್ವಚ್ಛವಾಗಿರಿಸುತ್ತದೆ. ಇದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ರಕ್ತದಲ್ಲಿನ ವಿವಿಧ ಜೀವಾಣುಗಳನ್ನು ತೆರವುಗೊಳಿಸುತ್ತವೆ. ಬೆಚ್ಚಗಿನ ಹಾಲಿನೊಂದಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವಿಸುವುದು ಉತ್ತಮ ನಿದ್ದೆಗೆ ನೆರವಾಗುತ್ತದೆ. ಈ ಸಂಯೋಜನೆ ನಿದ್ದೆಗೆ ಬೇಕಾದ ವಿಶ್ರಾಂತಿ ಮತ್ತು ಶಾಂತತೆಯನ್ನು ತರಲು ಸಹಾಯ ಮಾಡುತ್ತದೆ. ಕಪ್ಪೆಳ್ಳು ಪುಡಿ ಬೆರೆಸಿದ ತೆಂಗಿನ ಎಣ್ಣೆಯನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ ನಯವಾಗಿ ಮಸಾಜ್ ಮಾಡಿ. ಮರುದಿನ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿದ್ರೆ ಬಿಳಿ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತವೆ. 1 ಸ್ಪೂನ್ ಕಪ್ಪು ಎಳ್ಳನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ನಂತರ 3 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಈ ಪುಡಿ ಹಾಕಿ ಸಣ್ಣ ಉರಿಯಲ್ಲಿ 5 ನಿಮಿಷ ಇದನ್ನು ಕಾಯಿಸಿ. ವಿಟಮಿನ್ ಬಿ ಕಬ್ಬಿಣಾಂಶಗಳಲ್ಲಿ ಹೇರಳವಾಗಿರುವ ಕಪ್ಪು ಎಳ್ಳು ಕೂದಲನ್ನು ಪೋಷಿಸಿ ಕೂದಲ ಬೆಳವಣಿಗೆಗೆ ಸಹಕಾರಿ ಆಗುವುದರ ಜೊತೆಗೆ ನೈಸರ್ಗಿಕವಾಗಿ ಕೂದಲನ್ನು ಬುಡದಿಂದ ಕಪ್ಪಾಗಿಸುವಲ್ಲಿಯೂ ಪರಿಣಾಮಕಾರಿಯಾಗಿದೆ. ಮಧುಮೇಹ ಇರುವ ರೋಗಿಗಳು ಚೀಕು ಹಣ್ಣನ್ನು ಸೇವಿಸಬಾರದು, ಏಕೆಂದರೆ ಈ ಹಣ್ಣು ತುಂಬಾ ಸಿಹಿಯಾಗಿರುತ್ತದೆ. ಆದ್ದರಿಂದ ಮಧುಮೇಹ ಇರುವ ರೋಗಿಗಳು ಇದನ್ನು ತಿನ್ನದಂತೆ ವೈದ್ಯರು ಸಲಹೆ ನೀಡುತ್ತಾರೆ. ಮಧುಮೇಹಿಗಳು ಈ ಹಣ್ಣನ್ನು ಸೇವಿಸಿದರೆ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಚೀಕು ಹಣ್ಣು ತಿನ್ನುವುದನ್ನು ನಿಲ್ಲಿಸಿ, ಏಕೆಂದರೆ ಈ ಹಣ್ಣನ್ನು ತಿನ್ನುವುದರಿಂದ ತೂಕ ಹೆಚ್ಚಾಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಚೀಕು ಸೇವಿಸುವುದರಿಂದ ತೂಕ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಕಿತ್ತಳೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನು ತಡೆಯಲು ನೆರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಲೈಕೋಪಿನ್ ಕೂಡ ಇದ್ದು ಇದು ನಮ್ಮ ಕಣ್ಣುಗಳನ್ನು ಹಾನಿಕಾರಕ ಸೋಂಕಿನಿಂದ ರಕ್ಷಿಸುತ್ತದೆ. ಕಿತ್ತಳೆ ವಿಟಮಿನ್ ಇ ಮತ್ತು ಒಮೆಗಾ 3ಗಳನ್ನು ಸಹ ಹೊಂದಿರುತ್ತವೆ. ಇದು ಉರಿಯೂತ ಸಮಸ್ಯೆಯನ್ನು ಸಹ ತಡೆಯುತ್ತದೆ. ನಿಮ್ಮ ಕಣ್ಣಿನ ಕೋಶವನ್ನು ಹಾನಿಯಿಂದ ರಕ್ಷಿಸುತ್ತದೆ ಎನ್ನಲಾಗುತ್ತದೆ. ಹೂಸು ಬಿಡುವುದು ಅಂದರೆ ಪ್ರತಿಯೊಬ್ಬರಿಗೂ ಮುಜುಗರದ ವಿಷಯವಾಗಿದೆ. ಎಲ್ಲರ ಮುಂದೆ ತಪ್ಪಿ ಹೂಸು ಬಿಟ್ಟಾಗ ಮರ್ಯಾದೆ ಹೋದಂತಾಗುವುದು ಸಹಜ. ಆದರೆ ಹೂಸು ಬಿಡುವುದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಿಮಗೆ ಗೊತ್ತಾ? ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ, ಹೊಟ್ಟೆ ನೋವು ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಆಹಾರವು ಆರೋಗ್ಯಕರ ಮತ್ತು ಸಮತೋಲನವಾಗಿದೆಯೇ ಎಂದು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಮುಂಚಿನ ಎಚ್ಚರಿಕೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ.
ಕೆಲವೊಮ್ಮೆ ಮಹಿಳೆಯರ ಯೋನಿ ಮೂಲಕ ಹೂಸು ಹೋಗುತ್ತದೆ. ಇದ್ಯಾಕೆ ಹೀಗೆ ಗೊತ್ತಾ? ಯೋನಿ ಹೂಸು ಮಹಿಳೆಯರಲ್ಲಿ ಸಾಮಾನ್ಯ. ಆದರೆ ಇದು ಯಾವ ಕಾರಣದಿಂದ ಉಂಟಾಗುತ್ತದೆ ಎನ್ನುವುದು ಬಹಳಷ್ಟು ಮಂದಿಗೆ ತಿಳಿದಿಲ್ಲ. ಮುಂಭಾಗದಲ್ಲಿ ಬಿಡುವ ಹೂಸನ್ನು ಯೋನಿಯಿಂದ ಹೊರಬರುವ ಹೂಸು ಎನ್ನಲಾಗುತ್ತದೆ. ಹೊಟ್ಟೆಯಲ್ಲಿ ರೂಪುಗೊಂಡ ಅನಿಲವು ಸಾಮಾನ್ಯ ಹೂಸು ಬಿಡುವ ಮೂಲಕ ಹೊರಹಾಕಲ್ಪಡುತ್ತದೆ. ಅದೇ ರೀತಿ ಯೋನಿಯಲ್ಲಿ ಅನಿಲ ಉತ್ಪತ್ತಿಯಾಗುತ್ತದೆ ಮತ್ತು ಯೋನಿಯಿಂದ ಹೂಸು ಹೋಗುತ್ತದೆ. ಇದು ಹಲವಾರು ಅಂಶಗಳಿಂದ ಉಂಟಾಗಬಹುದು. ಸಂಭೋಗದ ಸಮಯದಲ್ಲಿ ಯೋನಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಗಾಳಿಯು ಘರ್ಷಣೆಯಿಂದಾಗಿ ಬಿಡುಗಡೆಯಾದಾಗ ಇದು ಸಂಭವಿಸಬಹುದು. ಇದು ನಿಮ್ಮ ಋತುಚಕ್ರದ ಸಮಯದಲ್ಲಿಯೂ ಸಂಭವಿಸಬಹುದು. ಮುಟ್ಟಿನ ಸಮಯದಲ್ಲಿ ಮುಟ್ಟಿನ ಕಪ್ಗಳು ಬಳಸುವುದರಿಂದ ಗಾಳಿಯು ಯೋನಿ ಕಾಲುವೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು ನೀವು ಅದನ್ನು ತೆಗೆದಾಗ ಶಬ್ದ ಉತ್ಪತ್ತಿಯಾಗುತ್ತದೆ ಮತ್ತು ಗಾಳಿಯು ಹಾದು ಹೋಗುತ್ತದೆ. ರಾತ್ರಿ ವೇಳೆ ಭಾರೀ ಆಹಾರವನ್ನು ಸೇವಿಸಬೇಡಿ. ಆದಷ್ಟು ಲೈಟ್ ಆಗಿ ಊಟ ಮಾಡುವುದು ಒಳ್ಳೆಯದು. ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಕೈಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಳುವುದನ್ನು ಮರೆಯಬೇಡಿ. ಮಹಿಳೆಯರ ಸ್ತನಗಳು ಜೋತು ಬೀಳಬಾರದೆಂದರೆ ಪ್ರತಿ ರಾತ್ರಿ ಮಲಗುವ ಮುಂಚೆ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಮಲಗಿ. ಪ್ರತಿದಿನ 7ರಿಂದ 8 ಗಂಟೆಗಳ ನಿದ್ರೆಯು ದೇಹಕ್ಕೆ ಅವಶ್ಯಕ. ಗಂಡ ಹೆಂಡತಿ ಮಲಗುವಾಗ 2 ಕರ್ಪೂರ ಹಾಗೂ 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ತಲೆ ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಒಳ್ಳೆಯ ನಿದ್ರೆ ಬರುತ್ತದೆ. ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವುದು ಬಹಳ ಒಳ್ಳೆಯದು. ಊಟಕ್ಕೂ ಮತ್ತು ನಿದ್ದೆಗೂ 2 ಗಂಟೆಗಳ ಅಂತರವಾದರೂ ಇರಬೇಕು. ಇದು ಸಾಧ್ಯವಿಲ್ಲದಿದ್ದರೆ ಕೊನೆ ಪಕ್ಷ ಊಟದ ಬಳಿಕ 30 ನಿಮಿಷಗಳ ಅಂತರದಲ್ಲಿ ನಿದ್ದೆ ಮಾಡಿ. ರಾತ್ರಿಯ ಹೊತ್ತು ಬೇಗನೆ ಮಲಗುವುದು ತೂಕ ಇಳಿಕೆಗೆ ಹೆಚ್ಚು ಸಹಾಯಕವಾಗಿದೆ. 8 ಗಂಟೆಯಾದರೂ ನಿದ್ದೆ ಮಾಡಬೇಕು. ಇದರಿಂದ ದೇಹದ ತೂಕ ನಿಯಂತ್ರಣದಲ್ಲಿರುತ್ತದೆ. ಅನೇಕ ಮಹಿಳೆಯರ ಕೈ ಕಾಲುಗಳು ನಡುಗುತ್ತವೆ. 10 ದಿನಗಳ ಕಾಲ ಊಟದ ಬಳಿಕ ಲವಂಗವನ್ನು ತಿನ್ನಿರಿ. ನಿಮ್ಮ ಕೈ ಕಾಲುಗಳು ನಡುಗುವುದು ನಿಲ್ಲುತ್ತದೆ. ಪ್ರತಿದಿನ ಊಟದ ಬಳಿಕ ಹೊಟ್ಟೆ ನೋವು ಬರುತ್ತಿದ್ದರೆ ಅದು ದುರ್ಬಲ ಜೀರ್ಣಕ್ರಿಯೆಯ ಸೂಚನೆ. ಬೆಚ್ಚಗಿನ ನೀರಿಗೆ 2 ಲವಂಗ ಹಾಕಿ ಊಟದ ನಂತರ ಕುಡಿದರೆ ಇದು ಗುಣಮುಖವಾಗುವುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.